ಯಾವ ಪ್ರೆಷರ್ಗೂ ನೀವು ಡೀಲಾಗಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಇದು ಮಾತ್ರ ಮಾಡಬೇಕು. ಪೊಲೀಸರು ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸೆಪರೇಟ್ ಸ್ಕ್ವಾಡ್, ರೌಡಿಗಳು ಸ್ಕ್ವಾಡ್. ಏನ್ ಮಾಡಕ್ ಸಾಧ್ಯ, ಏನ್ ಮಾಡಕ್ಕಾಗಲ್ಲ, ಏನ್ ಪ್ರೋಗ್ರಾಮ್ಸ್ ಇದೆ, ಏನ್ ಕೆಲವು ಸ್ಕೂಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಇವೆಲ್ಲ ಕೂಡ ನಾವೇ ಅವರಿಗೆ ಏನ್ ಬೇಕು ಅಂತ ಹೇಳಿ ಕೊಟ್ಟು ಹೊಸ ನಯಾ ಸ್ಕೂಲ್ಗಳನ್ನೇ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಇದಕ್ಕೆ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಹೆಲ್ತ್ ಮುಗ್ತಿಲ್ಲ. ಫಸ್ಟ್ ಈಗ ಪ್ರೈಮರಿ ಎಜುಕೇಶನ್, ಬೆಂಗಳೂರಿಗೆ ಜನ ಬರೋದನ್ನ ತಪ್ಪಿಸ್ಬೇಕು, ವಲಸೆ ಬರೋದು ವಿದ್ಯಾಭ್ಯಾಸಕ್ಕೋಸ್ಕರ. ಆ ದೃಷ್ಟಿಯಿಂದ ಈ ಪಾಲಿಸಿ ತಯಾರಾಗಿದೆ. ಇನ್ನೊಂದು 5-6 ದಿನದಲ್ಲಿ ಕಂಪ್ಲೀಟ್ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತೇವೆ. ಆಮೇಲೆ ಒಂದು NRI ಬಹಳ ಜನ ನಾನು ಹಿಂದೆ ಮಾತುಕೊಂಡಿದ್ದೆ, ನಮ್ಮ ಮ್ಯಾನಿಫೆಸ್ಟೋ ಹೇಳಿದ್ದು ಒಂದು NRI ಸಪರೇಟ್ ಸೆಕ್ರೆಟರಿ. ಯಾಕೆಂದ್ರೆ ಬಹಳ ಜನ ಇನ್ವೆಸ್ಟರ್ಸ್ ಬಂದು ನಮ್ಮ ಕರ್ನಾಟಕದಲ್ಲಿ ನೋಡ್ತಾರೆ. ಅದಕ್ಕೆ ಒಂದು ಸಪರೇಟ್ NRI ಸೆಕ್ರೆಟರಿ ಮಾಡಿ, ಸೊ ಯಾರೇ ಬಗ್ಗೆ NRI ಅವ್ರಿಗೆ ಏನೇ ಫೆಸಿಲಿಟಿ ಮಾಡ್ಕೊಡ್ಬೋದು, ಏನೇ ಸಹಾಯ ಮಾಡ್ಬೋದು ಇರುವಂತ ಸಿಸ್ಟಮ್ನಲ್ಲಿ. ಇನ್ನು ಅವ್ರಿಗೆ ಸಪರೇಟ್ ಆಗಿ ಈಗ ಅವರು ಬಂದದ್ದು ಇನ್ವೆಸ್ಟ್ ಮಾಡಲಿಕ್ಕೆ, ಅದಕ್ಕೆಲ್ಲ ಕೂಡ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ NRI ಸೆಕ್ರೆಟ್ ಮಾಡಲಿಕ್ಕೆ ಅದಕ್ಕೆ ಏನೇನು ಕಾನೂನು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಕೇಳಿದ್ದೇನೆ. ಸೊ ಅದು ಕೂಡ ಒಂದು ಪ್ರಪೋಸಲ್ ನಮ್ಮ ಅಧಿಕಾರಿಗಳು ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಸೊ ಈ ಕೆಲವು ಮೇಜರ್ ಡಿಸಿಷನ್ ತಗೊಂಡು ಅವ್ರಿಗೆ ಆಡಳಿತದಲ್ಲಿ ಯಾರು ಕೂಡ ನಮ್ಮ ಮಂತ್ರಿಗಳು ಅವ್ರಿಗೆ ಶಾಸಕರು ಇಲ್ಲ ನಮ್ಮ ಸ್ಟಾಫ್ ಮತ್ತೆ ಹೇಳ್ತಾ ಇದ್ದಾರೆ, ಯಾವ ಪ್ರೆಷರ್ಗೂ ನೀವು ಡೀಲಾಗಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಇದು ಮಾತ್ರ ಮಾಡಬೇಕು. ಅದಕ್ಕೆ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇರ್ತದೆ. ಆ ನಿಟ್ಟಿನಲ್ಲಿ ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ, ಏಕೆಂದ್ರೆ ಯಾವ ಇದಕ್ಕೂ ನಮ್ಮ ಮಂತ್ರಿಗಳು ಕೆಲವೆಲ್ಲ ಹೊಸದಿರ್ಬೋದು, ಹಳದಿರ್ಬೋದು, ಯಾವ ಮೇಲೆ ಸೈನ್ ಹಾಕಿ ಪ್ರಯತ್ನ ಮಾಡೋದು. ನೀವು ಯಾವ ಕಾರಣಕ್ಕೂ ಲೀಡ್ ಆಗಬಾರ್ದು ಔಟ್ ಆಫ್ ದಿ ಸಿಸ್ಟಮ್ ಅಂತ ಹೇಳಿ ಅವ್ರಿಗೆ ಹೇಳಿದ್ದೇನೆ. ಫ್ರೀ, ಫೇರ್, ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಅವ್ರಿಗೆ ಮಾರ್ಗಸೂಚಿಯನ್ನು ಕೂಡ ಕೊಡಬೇಕು. ಪೊಲೀಸರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪರೇಟ್ ಸ್ಕ್ವಾಡ್, ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಮಾಡಿ ಪ್ರತಿ ತಾಲೂಕಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಹಾಕೋದು, ಎಲ್ಲೂ ಕೂಡ ಅವರು ಯಾವ್ಯಾರು ಕೂಡ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಬಾರ್ದು. ಸೊ ಯಾರ್ಯಾರು ರೌಡೀಸ್ ಇದ್ದಾರೆ, ರೌಡೀಸ್ ಚಿಗುರು ಹೊಸದಾಗಿ ಹುಡುಗರು ಹಳಬರು ಎಲ್ಲರೂ ಕೂಡ ಜಾಗೃತಿಯಿಂದ ಅವ್ರ ಬಗ್ಗೆ ನೀವು ಒಂದು ಸ್ಪೆಷಲ್ ಒಂದು ಕೋರ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾನು ತಿಳಿಸಿದ್ದೇನೆ. ಆಮೇಲೆ ಸರ್ಕಾರ ವಿಚಾರದಲ್ಲೂ ಕೂಡ ಕ್ವಾಲಿಟಿ ಇನ್ನು ಹೆಚ್ಚಿಗೆ ಆಗಬೇಕು. ಯಾರಿಗೆ ಏನೇನು ಸರ್ಕಾರದಿಂದ ಅವ್ರಿಗೆ ಅನುಕೂಲ ಆಗಬೇಕು ಅದು ಕೂಡ ಎಲ್ಲ ಮಾಡಿದ್ದೇನೆ. ಆಮೇಲೆ ಅವರಿಗೆ ಕೆಲವು ಕರ್ನಾಟಕ ಭವನ್ ಫಂಕ್ಷನಿಂಗ್ ಅಲ್ಲಿ ನನಗೆ ಸಮಾಧಾನ ಇಲ್ಲ. ಸೊ ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ, ಡೆಲ್ಲಿಗೆ ಹೋಗಿ ನಮ್ಮ ಕೆಲವು ಸೀನಿಯರ್ ಆಫೀಸರ್ಸ್ನ ಯಾರೋ ಒಂದು ಡೆಲಿವರಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಸಂಪರ್ಕ ಮಾಡ್ತೇನೆ, ಯಾವುದೋ ಒಂದು ಮೀಟಿಂಗ್ ಮಾಡ್ತೇನೆ. ಅದಾದ್ಮೇಲೆ ಯಾರು ರಿಟೈರ್ಡ್ ಆಗಿದ್ದಾರೆ ನಮ್ಮ ಆಫೀಸರ್ಸ್ ಅವರು ಕೂಡ ಸಪ್ರೇಟ್ ಆಗಿ ಮಾಡ್ತಾರೆ, ಮಾಡಿ ಅದು ಒಂದು ಸಪ್ರೇಟ್ ಕೆಲವು ಸೆಲ್ನ ರಚನೆ ಮಾಡಿ ನಮ್ಮ ರಾಜ್ಯಕ್ಕೆ ಏನೇನು ಹಣ ಬೇಕು, ಏನು ಹೊಸ ಪ್ರೋಗ್ರಾಮ್ಸ್ ಬೇರೆ ಬೇರೆ ರಾಜ್ಯಗಳು ತೆಗೆದುಕೊಳ್ತಾ ಇದ್ದಾರೆ ಅದೆಲ್ಲ ಗಮನಿಸಿ ಕ್ವಾಲಿಟಿ ರಿಪೋರ್ಟ್ ರೆಡಿ ಮಾಡಿ ನಾವು ಕೂಡ ಅವರಿಗೆ ಫೈಲ್ ಮಾಡಬೇಕು. ನಮ್ಮದು ಕೂಡ ರಿಕ್ವೆಸ್ಟ್ ಕೇಂದ್ರ ಸರ್ಕಾರಕ್ಕೆ ಇಡಬೇಕು. ಅದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಡಿ ಅಂತ ಹೇಳಿ ಹೇಳ್ತೇನೆ. ನೆಕ್ಸ್ಟ್ ಡೆಲ್ಲಿಗೆ ಹೋದಾಗ ನಮ್ಮ ರಾಜ್ಯವೇ ಆದಂತಹ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾರು ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಮೀಟಿಂಗು, ಯಾರು ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ ಅವರು ಕೂಡ ಕರೆಸಿ ಅವರಿಂದ ನಮ್ಮ ರಾಜ್ಯದ ಸೇವೆಗೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆಯೇ ಅನ್ನೋದನ್ನ ಅವರ ಚರ್ಚೆ ಮಾಡಿ ತೀರ್ಮಾನಗಳನ್ನು ನೆಕ್ಸ್ಟ್ ಟೈಮ್ ಹೋದಾಗ ನಾನು ತಿಳಿಸ್ತೇನೆ.
ಅವ್ರನ್ನ ಭೇಟಿ ಕೂಡ ನಾವು ಮಾಡ್ತೀವಿ. ಇಷ್ಟೇ, ಇನ್ನೇನು ಇದೆಯಾ? Sir, what are the key challenges you face in administration? What are the key challenges you face in administration? Just we have started, I have given an opportunity to give them 15 days time to submit the report. Let me see, they should tell ಏನು ಮಾಡಕ್ ಸಾಧ್ಯ, ಏನು ಮಾಡಕ್ಕಾಗಲ್ಲ, ಏನು ನಾವು ಪ್ರೋಗ್ರಾಮ್ಸ್ ಇದೆ, ಏನು ಮ್ಯಾನಿಫೆಸ್ಟೋ ಹೇಳಿದ್ದೀವಿ, ಬಜೆಟ್ ಹೇಳಿದ್ದೀವಿ, ಅದೆಲ್ಲ ಕೂಡ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು, ಏನೇನು ಸಮಸ್ಯೆ ಇದೆ ಅಂತೇಳಿ ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಅವ್ರ 15 ದಿನದಲ್ಲಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇನೆ. ಒತ್ತು ಮುಗಿದ್ರೊಳಗೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಇದೆಯಾ ಸರ್ ನಿಮ್ಮ ಸಂಪುಟದಲ್ಲಿ? ಮಹಿಳೆಯರಿಗೆ ಆಸೆ ಹಂಚಿಕೆ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ, ಹಾಗಾಗಿ ನಿಮ್ಗೇನೋ ಗೊಂದಲ ಇದೆ. ಸರ್, ಫೈನಾನ್ಷಿಯಲ್ ಸ್ಟೇಟಸ್ ಮೀಟಿಂಗ್ ಮಾಡಿದ್ದೀರಿ ಸರ್, ನೀವು ಆಲ್ಮೋಸ್ಟ್ ಒಂದು ಫೀಡ್ಬ್ಯಾಕ್ ಬಂದಿದೆ. ಫೈನಾನ್ಷಿಯಲ್ ಸ್ಟೇಟಸ್ ಇನ್ನೂ ಹೋಗಿಲ್ಲ. ಖಾತೆ ಒತ್ತುಗಳಲ್ಲಿ ನನ್ನನ್ನು ಯಾರು ಬರೋದಿಲ್ಲ, ಯಾರು ಭೇಟಿ ಮಾಡಿಲ್ಲ. ಬೆಂಗಳೂರು ಅಭಿವೃದ್ಧಿ ಇಲಾಖೆ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಅಂತ ಸರ್, ಸಚಿವರಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ನಮ್ಮನ್ನು ಒಳಗೊಂಡಂತೆ ಬೆಂಗಳೂರು ಡೆವಲಪ್ಮೆಂಟ್ ಖಾತೆ ಬೇಕು ಅಂತ ಕಸರತ್ತು ಶುರು ಮಾಡಿದ್ದಾರೆ. ಗಾಳಿಯಲ್ಲಿ ಮಾತಾಡುತ್ತಿಲ್ಲ, ಉತ್ತರ ಕೊಡಕ್ಕಾಗಲ್ಲ. ಹೋದ ಮೇಲೆಲ್ಲ ಅದು ಓಡಿಸು ತುಂಬಾ ಸರ್, ಎಲ್ಲ ಸಚಿವರ ಸಹಮತಿಯ ಖಾತೆಗಳನ್ನು ಹಂಚಿಕೆ ಮಾಡ್ಬೇಕಾಗತ್ತಾಗಿರೋ ತನ್ನ ಆರ್ಟಿಎಲ್ ಡಿಮ್ಯಾಂಡ್ ಅಂತ ಬಂದು ಪಕ್ಷ ತೀರ್ಮಾನ ಮಾಡಬಹುದು. ಪಕ್ಷ ಮುಖ್ಯಮಂತ್ರಿ ಹೇಳಿದೆ, ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿದೆ, ಯಾರಿಗೆ ಕೆಲಸ ಹೇಳಿದ್ರೆ ಆ ಕೆಲಸ ಮಾಡ್ತಾರೆ. ಬಿಜೆಪಿ ಒಂದು ಪ್ರಶ್ನೆ ಮಾಡಿದರೆ ಹೊಸದಾಗಿ ಘೋಷಣೆ ಮಾಡಿದಂತ ಯೋಜನೆಗೆ ಆರ್ಥಿಕ ಸಂಪನ್ಮೂಲ ಹೇಗಿದೆ ಅಂತ ಘೋಷಣೆ ಮಾಡಿ ತಿಳಿಸಬೇಕು ಅಂತ ಹೇಳಿದ್ದಾರೆ. ಅದು ಆದೇಶವನ್ನು ಖಂಡಿತ ಅವ್ರಿಗೆ ತಿಳಿಸಿ, ನಾವೇನು ಅವ್ರಿಗೂ ತಿಳಿಸಿ, ನಿಮಗೂ ತಿಳಿಸಿ. ಏನ್ ಕೆಲಸ ಮಾಡಿದ್ರು ಆರ್ಥಿಕ ಹೊರೆ ಇದೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಕಾಫಿ ತಿಂಡಿ ಅದು ಆರ್ಥಿಕ ಹೊರೆ ಅಲ್ವಾ? ಬಿಡಿ ಸರ್. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರಿ, ಮೊದಲು ತಾವು ಹೇಳಿದ್ರಿ. ಈ ಬಾರಿ ಅದನ್ನ ಸಭೆಯಲ್ಲಿ ಪರಿಷ್ಕರಣೆ ಮಾಡ್ತಾ ಇಲ್ಲ. ಕೆಲವು ಏನಾಗಿದೆ, ಈ ಫೋನ್ ನಂಬರ್ ಡೀಟೇಲು ಕೆಲವೆಲ್ಲ ಕಮರ್ಷಿಯಲ್ ಮಾಡ್ಕೊಂಡು 200 ಯೂನಿಟ್ ಅಂತ ರೆಸಿಡೆಂಟ್ ತಗೊಂಡು ಕಮರ್ಷಿಯಲ್ ಮಾಡ್ತಾರೆ ಅಂಗಡಿಗಳು, ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ. ಬೇರೆ ಎಲ್ಲ 1,40,60,00,000 ಅಷ್ಟು ಜನ ಇಂಡಿವಿಜುವಲ್ ತಗೋತಾ ಇದ್ದಾರೆ. ಯಾರು ಎಗ್ರಿಮೆಂಟ್ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೆ ತಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತಗೋತಾ ಇದ್ದಾರೆ ಅಂತ ನಮ್ಗೆ ಡೀಟೇಲ್ ಬೇಕಲ್ಲ. ಯಾಕೆಂದ್ರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟರ್ ಇದೆ, 5-6-7 ಮೀಟರ್ ಇದೆ. ಯಾರು ಬಾಡಿಗೆ ಮನೆ ಇರ್ತಾರೆ, ಹೊರಗಡೆ ರಾಜ್ಯವನು, ಏನು ಕಥೆನೋ, ಏನು ಅಂತ ನಾವು ನಮ್ಮ ರಾಜ್ಯವನು, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನ ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವನ ಫೋನ್ ನಂಬರ್ ಏನು, ಅವನ ಕರೆಕ್ಟಾಗಿ ಉಪಯೋಗ ಆಗ್ತಾ ಇದೆ, ಅವನ್ನೆಲ್ಲ ಬಾಡಿಗೆ ಕೊಟ್ಟವನ ಏನು ಅಂತ ಬೇಕು. ಆಮೇಲೆ ಈಗ 120 ಕೋಟಿ ರೂಪಾಯಿ ಈಗ ನಮಗೆ ಇದೆ. ಎಲ್ಲ ಕೆಲವೆಲ್ಲ ಸತ್ತವರೆಲ್ಲ ಕೆಲವರು ಡ್ರಾ ಮಾಡ್ಕೊಂಡಿದ್ದಾರೆ ಮನೆಯವರು. ಅದಕ್ಕೆ ಚೆಕ್ ಇರ್ಬೇಕಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ, ಯಾರು ಸತ್ತೋದ ತಕ್ಷಣ, ಯಾರ ಊರ ಸತ್ತು ಅಂದ ತಕ್ಷಣ, ಯಾರ ವಿಲೇಜ್ ಅಕೌಂಟೆಂಟು, ಅವ್ನ ರೆವಿನ್ಯೂ ಇನ್ಸ್ಪೆಕ್ಟರ್, ಇಲ್ಲ ಅಂದ್ರೆ PDOನೋ ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಮಾಹಿತಿ ಎಲ್ಲ ಕೊಡ್ಬೇಕಲ್ಲ. ಅವ್ರ ಕುಟುಂಬದವ್ರು ಕೊಡ್ಬೇಕಲ್ಲ, ಅವ್ರಿಗೂ ಭಯ ಇರ್ಬೇಕಲ್ಲ. ಡ್ರಾ ಮಾಡೋದು ಇವೆಲ್ಲ ಕೂಡ ಮಾಡಬಾರ್ದಲ್ಲ. ಸರ್, ಇವಾಗ ಬ್ಯಾಂಗ್ಳೂರ್ಗೆ ಒಳ್ಳೆ ಬ್ಲೂ ಪ್ರಿಂಟ್ ಇಟ್ಕೊಂಡಿದ್ದೀರಿ, ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಸ್ ಇದೆ.
ಇಂಪ್ಲಿಮೆಂಟೇಷನ್ ರಿಸೋರ್ಸ್ ಮೊಬಿಲೈಸೇಷನ್ ಹಾಗೆ ಮಾಡ್ತೀವಿ. ಅದೆಲ್ಲ ಇದೆ, ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಈಗ ನಿನ್ನೆ ತಾನೇ ನಾನು ರೋಡ್ಗೆ ಎಮರ್ಜೆನ್ಸಿ ಕೆಲವು ರೋಡ್ಸ್ ಎಲ್ಲೆಲ್ಲಿದೆ ಭಾಳ ರೋಡ್ ಬೇಕಾದ್ರೆ 2,000 ಕೋಟಿ ರೂಪಾಯಿ ಕೊಡೋದು ಒಂದು ಡಿಸಿಷನ್ ಆಗಿದೆ. ಅವೆಲ್ಲ ಈಗ ನಮ್ಮ ಹೊಸದಾಗಿ ಯಾರು ಬೆಂಗಳೂರಿನಲ್ಲಿ ಮಂತ್ರಿ ಬರ್ತಾರೆ ಅವರು will take it up the responsibility. Just a day of day one of government saying already in the cabinet there are no women ministers. They talk about women reservation. How your cabinet is not serious about this. But the wage, there are no vacancies. Last time also we did there was no members time. They are there. The driving which we are doing the government for a common man is not individual. All the skills we are doing to women. We are set a border in the entire country. How to help the women. Thank you. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.